ಈಗಾಗಲೇ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಹಾವು ಏನಿಯ ಆಟ ಮುಗಿತಾನೇ ಇಲ್ಲ ಅಂತ ಹೇಳಬಹುದು. ಯಾಕಂದ್ರೆ ಒಂದ್ ಕಡೆ ತಟಸ್ಥವಾಗಿಲ್ಲ. ಇದೀಗ ಮತ್ತೆ ಆಭರಣ ಪ್ರಿಯರಿಗೆ ಶಾಕ್ ಎದುರಾಗಿದೆ. ನೋಡಿ, ಗಗನಕ್ಕೇರಿದಂತ ಚಿನ್ನಾಭರಣದ ಬೆಲೆ, ಆಭರಣ ಪ್ರಿಯರಿಗೆ ಶಾಕ್ ಮೇಲೆ ಶಾಕ್. ಮತ್ತೆ ಗಗನಕ್ಕೇರಿದ ಚಿನ್ನಾಭರಣ ಬೆಲೆ, ಗೋಲ್ಡ್ ಬೆಲೆಯಲ್ಲಿ ಭರ್ಜರಿ ಏರಿಕೆಯನ್ನ ಕಾಣಿಸ್ತಾ ಇದೆ. ಈಗ ಚಿನ್ನ ಇನ್ ಮೇಲೆ ಬಂಗಾರ ಬಲು ದುಬಾರಿ. ನೋಡಿ, ಮತ್ತೆ ಮುಗಿಲೆತ್ತರಕ್ಕೆ ಏರಿದ ಚಿನ್ನದ ದರ. ಫುಲ್ ಶಾಕ್ ಆಗಿದ್ದಾರೆ ಜನ ಎಲ್ಲ. ಏನಪ್ಪಾ ದಿಢೀರಂತ ಹೀಗೆ ರಾಕೆಟ್ ವೇಗದಲ್ಲಿ ಏರಿಕೆ ಆಗ್ತಿದೆಯಲ್ಲ ಬಂಗಾರ ದರ ಅಂತ. ಬ್ರೇಕ್ ಇಲ್ಲದೆ ಭರ್ಜರಿ ನೆಗೆತ ಕಂಡಂತಹ ಬಂಗಾರದ ಬೆಲೆ. ಚಿನ್ನದ ಬೆಲೆ ಗ್ರಾಮ್ಗೆ 240 ರೂಪಾಯಿ ಭರ್ಜರಿ ಏರಿಕೆಯನ್ನ ಕಾಣಿಸ್ತಿದೆ. ಸತತ 3 ದಿನದಲ್ಲಿ ಚಿನ್ನ 750 ರೂಪಾಯಿಗೆ ಏರಿಕೆ ಆಗಿದೆ ಗ್ರಾಮ್ ಲೆಕ್ಕದಲ್ಲಿ. ಇನ್ನು 22 ಕ್ಯಾರೆಟ್ ಚಿನ್ನ 14,950ಕ್ಕೆ ಏರಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನ 16,309ಕ್ಕೆ ಏರಿಕೆ ಗ್ರಾಮ್ಗೆ. ವಾರಾಂತ್ಯದಲ್ಲಿ ಚಿನ್ನದ ದರ ಏರಿಕೆ ಮುಂದುವರಿಕೆಯನ್ನ ಕಾಣಿಸ್ತಾ ಇದೆ. ಇಲ್ಲಿ ಕಡಿಮೆ ಅಂತೂ ಆಗ್ತಾ ಇಲ್ಲ, ಏರಿಕೆನೆ. ವಿದೇಶಗಳಲ್ಲೂ ಚಿನ್ನದ ಬೆಲೆಯಲ್ಲಿ ಹೆಚ್ಚಳ ಕಾಣಿಸ್ತಾ ಇದೆ. ಬೆಳ್ಳಿ ಬೆಲೆಯಲ್ಲಿ ಮಾತ್ರ ಯಾವುದೇ ಬದಲಾವಣೆ ಇಲ್ಲ, ತಟಸ್ಥವಾಗಿದೆ. ನೋಡಿ, ಬೆಳ್ಳಿ ಮುಂದಿನ ತಿಂಗಳಿನಿಂದ ಸಾಲು ಸಾಲು ಹಬ್ಬಗಳಿರೋದು. ಈಗಾಗಲೇ ವರಮಹಾಲಕ್ಷ್ಮಿ ಸ್ಟಾರ್ಟ್ ಆಯಿತು, ಇದರಿಂದ ಹಂಗೆ ಹಬ್ಬಗಳಿಂದ ಸ್ಟಾರ್ಟ್. ಹಬ್ಬಕ್ಕೂ ಮೊದಲೇ ಗಗನಕ್ಕೇರಿದ ಚಿನ್ನದ ಬೆಲೆ. ಚಿನ್ನದ ದರ ಏರಿಕೆ ಆಭರಣ ಖರೀದಿದಾರರಿಗೆ ಇದೀಗ ಶಾಕ್ ಎದುರಾಗ್ತಾ ಇದೆ. ಎಸ್, ಚಿನ್ನ ಮತ್ತು ಬೆಳ್ಳಿಯಲ್ಲಿ ಒಂದ್ ಕಡೆ ಸತತವಾಗಿ ಈಕ್ವಲ್ ಅಲ್ಲಿ ಏರಿಕೆ ಕಾಣಿಸಿತ್ತು. ಬಟ್ ಈ ಬಾರಿ ಬೆಳ್ಳಿ ತಟಸ್ಥವಾಗಿದ್ರೆ ಬಂಗಾರ ಮಾತ್ರ ಏರಿಕೆಯನ್ನ ಕಾಣ್ತಾ ಇದೆ. ರಾಕೆಟ್ ವೇಗದಲ್ಲಿ ಏರಿಕೆ ಆಗ್ತಾ ಇದೆ. ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಇದೇನಪ್ಪ ದಿಢೀರಂತ ಈ ಲೆವೆಲ್ಗೆ ಬಂಗಾರ ಏರಿಕೆಯನ್ನ ಕಾಣಿಸುತ್ತೆ ಅಂತ. 18 ಕ್ಯಾರೆಟ್ ಎಷ್ಟಿದೆ? 1 ಗ್ರಾಮ್ಗೆ 12,232 ರೂಪಾಯಿ, 107 ರೂಪಾಯಿ ವ್ಯತ್ಯಾಸ ಆಗಿದೆ. ಇನ್ನು 22 ಕ್ಯಾರೆಟ್ 14,950 ರೂಪಾಯಿ, 130 ರೂಪಾಯಿ ಇಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇರುವಂಥದ್ದು ಹಳೆ ದರಕ್ಕೂ ಈಗಿನ ದರಕ್ಕೂ. 24 ಕ್ಯಾರೆಟ್ 16,309 ರೂಪಾಯಿ, 748 ರೂಪಾಯಿ ಇಲ್ಲಿ ಏರಿಕೆ ವ್ಯತ್ಯಾಸ ಆಗಿದೆ. ಗ್ರಾಮ್ ಲೆಕ್ಕದಲ್ಲಿ ಎಷ್ಟೆಷ್ಟು ಏರಿಕೆ ಕಾಣಿಸ್ತಾ ಇದೆ ಅಂತ ನಾವು ಇಲ್ಲಿ ಲೆಕ್ಕ ಹಾಕಿ ನೋಡಿದಾಗ, ದಿಢೀರಂತ ನಿನ್ನೆ ಅಷ್ಟೇ ವರಮಹಾಲಕ್ಷ್ಮಿ, ಮೊನ್ನೆ ಅಷ್ಟೇ ಸೆಲೆಬ್ರೇಷನ್ ಮಾಡಿದ್ವಿ, ಆವಾಗಿಂದನೂ ಕೂಡ ಸತತವಾಗಿ 3 ದಿನ ಆಯ್ತು ನೋಡಿ ಚಿನ್ನದಲ್ಲಿ ಏರಿಕೆಯನ್ನು ಕಾಣಿಸ್ತಾ ಇರುವಂಥದ್ದು. ಲಕ್ಷ್ಮಿಗೆ ಬಂಗಾರ ಬಲು ಇಷ್ಟ ಅಂತ ಏರಿಕೆ, ಕೊಂಡ್ಕೊಳ್ಳೋರ ಬೆಲೆನೂ ಕೂಡ ಹೆಚ್ಚಾಗ್ಬಿಡ್ತೇನೋ ಗೊತ್ತಿಲ್ಲ. ಈಗ ಮತ್ತೆ ಸಾಲು ಸಾಲು ಹಬ್ಬಗಳು ಮುಂದೆ ಫೆಸ್ಟಿವಲ್ಗೆ ಅಂತ ಹೆಣ್ಮಕ್ಳಿಗೆ ಬಂಗಾರ ಬೇಕಲ್ವಾ. ಬಂಗಾರವಿಲ್ಲ ಅಂತ ಅಂದರೆ ಅವ್ರ ಹಬ್ಬನೇ ಸೆಲೆಬ್ರೇಷನ್ ಮಾಡಲ್ಲ. ಆ ಲೆವೆಲಲ್ಲಿ ಹೆಣ್ಮಕ್ಳಿಗೆ ಬಂಗಾರ ಅಂತ ಅಂದರೆ ಇಷ್ಟ. ಸೊ ಹಾಗಾಗಿ ಅದನ್ನು ಮುಂದೆ ಇಟ್ಕೊಂಡು ಏನಾದರೂ ಚಿನ್ನದ ಬೆಲೆಗಳಿಗೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ನೋಡಿದ್ರೆ, ಅದರ ಜೊತೆಗೆ ವಿದೇಶದಲ್ಲಿ ಆದಂಥ ಬದಲಾವಣೆಗಳು, ಶೇರ್ ಮಾರ್ಕೆಟಲ್ಲಿ ಆದಂಥ ಬದಲಾವಣೆಗಳು, ಇದು ಇಡೀ ವಿಶ್ವಾದ್ಯಂತ ಇದರ ಒಂದು ಚಿನ್ನದ ಬೆಲೆ ಏರಿಕೆಯ ಮೇಲೆ ಪರಿಣಾಮ ಬೀರುವಂಥದ್ದಿದೆ. ಸೊ ಹಾಗಾಗಿ ಓವರ್ ಆಲ್ ಆಗಿ ಥಿಂಕ್ ಮಾಡಿ ನೋಡಿದಾಗ ಕೊಂಡುಕೊಳ್ಳೋರ ಸಂಖ್ಯೆನೂ ಇಲ್ಲಿ ಹೆಚ್ಚಾಗಿದೆ, ಆಮದು ಕೂಡ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಾಣುವಂಥದ್ದು ಸಹಜ. ಈಗ ಏರಿಕೆಯನ್ನು ಕಾಣಿಸ್ತಾ ಇದೆ ಅಂದರೆ ಬೇಡಿಕೆ ಹೆಚ್ಚಾಗಿದೆ ಅಲ್ಲ ದೇಶದಲ್ಲಿ. ಚಿನ್ನ ಎಷ್ಟೇ ಯಾವ ಲೆವೆಲ್ಗೆ ಏರಿಕೆ ಕಂಡ್ರೂ ಕೂಡ ಈ ಬಂಗಾರದ ಅಂಗಡಿಗಳಲ್ಲಿ ನಾವು ನೋಡಿದಾಗ, ಶಾಪ್ಗಳಲ್ಲಿ ನೋಡಿದಾಗ ಜನಸಂಖ್ಯೆಗಂತೂ ಕಡಿಮೆನೇ ಇರೋದಿಲ್ಲ. ಆ ಲೆವೆಲ್ಗೆ ಜನ ತುಂಬಿ ತುಳುಕ್ತಾ ಇರ್ತಾರೆ ಚಿನ್ನವನ್ನು ಖರೀದಿ ಮಾಡೋದಕ್ಕೆ. ಆ ಲೆವೆಲ್ಗೆ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಅಫ್ಕೋರ್ಸ್ ಏರಿಕೆ ಆಗೇ ಆಗುತ್ತೆ. ಈಗ ಏರಿಕೆ ಕಾಣಿಸ್ತಾ ಇದೆ. ವ್ಯತ್ಯಾಸ ಎಷ್ಟಾಗಿದೆ ಅಂತ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಯಾವ ಲೆವೆಲ್ಗೆ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ. ಇದು ಈ ಹಿಂದೆ ಒಂದು ತಿಂಗಳ ಹಿಂದಷ್ಟೇ ತಟಸ್ಥವಾಗಿತ್ತು ಬಂಗಾರ. ಏರಿಕೆನೂ ಅಂತ ಇರಲಿಲ್ಲ, ಇಳಿಕೆನೂ ಅಂತ ಇರಲಿಲ್ಲ, ಒಂದು ಲೆವೆಲ್ಗೆ ತಟಸ್ಥವಾಗಿತ್ತು. ಸೊ ಹಾಗಾಗಿ ಹಿಂಗೆ ಇದ್ದು ಬಿಟ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿತ್ತು. ಬಟ್ ಈಗ ಆಗಿಲ್ಲ ನೋಡಿ, ಮತ್ತೆ ಜಂಪ್ ಹೊಡಿತಾ ಇದೆ.